and even the fetching a word from the main memory. Okay, it's nothing but the we have the only one unit, that's the MDR, and also MAR also. Okay, what is the MDR? Memory data registers. Another one is the what the MAR is memory address registers, and also should have to explain about the program counter also, PC. What is the program counter? Which will hold the only the addresses of the particular instruction which will going to execute next will not present into the IR tag. Okay, then come to the arithmetic operations. If you want to work with the any arithmetic addition subtraction, you should not explain like this. Addition operation, subtraction operation, ಲಾಜಿಕಲ್ ಆಪರೇಷನ್ ಆರ್ ಆಪರೇಷನ್ಸ್ ಹಿಂಗೆಲ್ಲ ಮಾಡ್ತೀವಿ. ಮತ್ತು ಆಮೇಲೆ ಅಡ್ರೆಸ್ ಬಸ್, ಡೇಟಾ ಬಸ್ ಮತ್ತು ಸಿಸ್ಟಮ್ ಬಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ಅಡ್ರೆಸ್, ವಾಟ್ ಇಸ್ ದ ಅಡ್ರೆಸ್ ಬಸ್ ವಿಚ್ ವಿಲ್ ಬಿ ಕ್ಯಾರೀಸ್ ಓನ್ಲಿ ದ ಅಡ್ರೆಸಸ್ ಆಫ್ ದಟ್ ಪರ್ಟಿಕ್ಯುಲರ್ instruction. Data bus in the data bus is also bi-direction, which will carry the data of that instruction. Control bus is used to read and write operations. It will be given by whom the processor step by processor for the fetching a word. Fetching a word ಮಾಡಬೇಕಾದ್ರೆ ಏನು ಮಾಡಬೇಕು, CPU has to place first the address of that particular instruction. ಈ ಕಾಪಿ ಮಾಡಬೇಕಾಗಿತ್ತು ಅಂತ ಇಟ್ಕೋರಿ. Address of that particular instruction is to be given whom the to the address bus through by ಯಾರು ಕೊಡ್ತಾರೆ ಇದು ಸಿಗ್ನಲ್, ಯಾರು ಕೊಡ್ತಾರೆ ಫಸ್ಟ್, ವಿಲ್ ಗಿವ್ ದ ಫಸ್ಟ್ ಸಿಗ್ನಲ್, ವಿಲ್ ಟೆಲ್ ಪ್ರೊಸೆಸರ್ ಆರ್ ಕಂಟ್ರೋಲ್ ಯೂನಿಟ್. ಈ ಕಂಟ್ರೋಲ್ ಯೂನಿಟ್ ಏನು ಮಾಡ್ತದೆ, ಇಟ್ ಈಸ್ ಗಿವಿಂಗ್ ದ ವಾಟ್ ದ ಸಜೆಷನ್. ಓಕೆ, ಫೆಚ್ ಇನ್ಸ್ಟ್ರಕ್ಷನ್ ಅಂತ ಇನ್ಸ್ಟ್ರಕ್ಷನ್ ಕಳಿಸ್ತದ. ಏನು ಕಳಿಸ್ತದ? ಕಂಟ್ರೋಲ್ ಸಿಗ್ನಲ್ ಕಳಿಸ್ತದ. ಈ ರೀಡ್ ಆಪರೇಷನ್ ಮಾಡ್ತೇವೋ ರೈಟ್ ಆಪರೇಷನ್ ಮಾಡ್ತೇವೆ ಅಂತ ಕೇಳಲ್ಲ, ಅದು ಯಾವುದೋ ಒಂದು ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಮಾಡಂತ ಹೇಳ್ತದೆ. ಅವಾಗ ಏನು ಮಾಡಿ ಕಂಟ್ರೋಲ್ ಯೂನಿಟ್ ಕಳಿಸಿದ ತಕ್ಷಣ ಏನು ಎದ್ರ ಮೇಲೆ ಕಳಿಸ್ತಾ, ಅಡ್ರೆಸ್ ಕಳಿಸ್ತಾ. ಆ ಅಡ್ರೆಸ್ ತೊಗೊಂಡು ಎಲ್ಲಿಗೆ ಬರ್ತದ, ಮೆಮೊರಿ ಯೂನಿಟ್ಗೆ ಬರ್ತದೆ. ನಾನು ಏನು ಎಕ್ಸ್ಪ್ಲೇನ್ ಮಾಡೀನಿ, ಅದು ಸೇಮ್ ಎಕ್ಸ್ಪ್ಲನೇಷನ್ ಆಸ್ ಆಲ್ಸೋ ಇಯರ್ ಆಲ್ಸೋ. ಏನು ಎಕ್ಸ್ಪ್ಲೇನ್ ಮಾಡೀನಿ ಅದನ್ನೆಲ್ಲ ಸೇಮ್ ಎಕ್ಸ್ಪ್ಲನೇಷನ್ ಬಿರ್ತದ. ಯಾರು ರಿಲೇಟೆಡ್ ಟು ಅದೇ ತೊಗೊಂಡು ಬರಬೇಕು. ಸುತ್ತಿ ಬಳಸಿ ಅದು ತೊಗೊಂಡು ಬಂದು ಯು ಶುಡ್ ಹ್ಯಾವ್ ಟು ಎಕ್ಸ್ಪ್ಲೇನ್ ಅಬೌಟ್ ದ ರಿಲೇಟೆಡ್ ಟು ವಾಟ್ ದ MDR, memory data registers. Okay, how it is happening here, the memory data registers in the data ಹೆಂಗೆ ಟ್ರಾನ್ಸ್ಫರ್ ಆಗುತ್ತದ ಇದೇನದ, ದಿಸ್ ಇಸ್ ರಿಲೇಟೆಡ್ ಟು ವಾಟ್ ದ ಎಲ್ಲೈತಪ್ಪ, ಈ ಕಡೆ ಮೇನ್ ಮೆಮೊರಿ ಬಸ್ ಅಡ್ರೆಸ್, ಯಾರು ಮೆಮೊರಿ ಅಡ್ರೆಸ್ ಬಸ್. ಲೋಡೆಡ್ ಪ್ರೊಸೆಸ್ ಬಸ್ ಏನಪ್ಪ, here the mainly the other thing is that how the MDR registers is having its okay input ಬೇಕಾಗಿರ್ತದೆ. ಫಸ್ಟ್ MDR registers ಥ್ರೂ ವರ್ಕ್ ಆಗ್ಬೇಕಾಗಿತ್ತು. ಎನಿ ಡೇಟಾ ಹ್ಯಾಸ್ ಟು ಬಿ ಟ್ರಾನ್ಸ್ಫರ್ಡ್ ಆರ್ ರಿಸೀವ್ ಮಾಡಬೇಕಾಗಿತ್ತಂದ್ರೆ ಥ್ರೂ ವಾಟ್ ಇಸ್ ಟು ಬಿ ಡನ್ ವಿತ್ ವಾಟ್ ದ MDR registers. It is to be worked along with what the processor between main memory ಮತ್ತು ಪ್ರೊಸೆಸರ್ ನಡುವೆ ಯಾವ್ದು ವರ್ಕ್ ಮಾಡ್ತದೆ, MDR register ವರ್ಕ್ ಮಾಡ್ತದೆ. Okay, MDR registers also have the switches from the for the input and output here. Input ನಿಂದ ರೆಜಿಸ್ಟರ್ ಬರ್ತದೆ, ಎಲ್ಲಿಂದ ಇದು ಒಂದು ಫೆಚ್ ಮಾಡ್ತದೆ, ಯಾವುದೋ ಒಂದು ಇನ್ಸ್ಟ್ರಕ್ಷನ್ ಫೆಚ್ ಮಾಡ್ಬೇಕಾದ್ರೆ ರೀಡ್ ಆಪರೇಷನ್ಸ್ ಮಾಡ್ತದೆ ಥ್ರೂ ವಾಟ್ ದ MDR in ರೈಟ್ ಆಪರೇಷನ್ MDR ಔಟ್ ಮಾಡ್ತದೆ. ಬಟ್ ಥಿಂಗ್ ಇಸ್ ದಟ್ ಯಾವ್ದು ಇನ್ಪುಟ್ ಯಾವುದು ವಿಚ್ ವಿಲ್ ಬಿ ಎಕ್ಸಿಕ್ಯೂಟೆಡ್, ವಿಚ್ ವಿಲ್ ಬಿ ಎನೇಬಲ್ಡ್, ಯಾವ್ದು ನಾವು ಮಾಡಿದ್ವಿ ಯಾವುದು ಕಂಟ್ರೋಲ್ ಮಾಡಿದೀವಿ ಅಂತ ಗಿವನ್ ಬೈ ದ MDR in enable ಆರ್ ವಾಟ್ ಇಸ್ ಎನೇಬಲ್. ಈ ಅಂದ್ರೆ ಏನು, external bus enable. Okay, external bus is there through what the here we have to perform the arithmetical logical operations always with what the MDR registers only, memory data registers only. How MDR registers are connecting to the main bus is what the ಯಾವುದೋ ಒಂದು, ಈಗ ಇಫ್ ಯು ಆರ್ ವರ್ಕಿಂಗ್ ವಿತ್ ದ ಎನಿ ಇನ್ಸ್ಟ್ರಕ್ಷನ್ ವರ್ಕ್ ಮಾಡಬೇಕಾಗಿರ್ತದೆ. ಇನ್ಸ್ಟ್ರಕ್ಷನ್ ಹ್ಯಾಸ್ ಟು ಬಿ ಫೆಚ್ಡ್ ವೇರ್ ಇನ್ ದ ಫಸ್ಟ್ ಟು ದ ಮೇನ್ ಮೆಮೊರಿ, ಫ್ರಮ್ ಮೇನ್ ಮೆಮೊರಿ ಟು ವಾಟ್ ದ ರೆಜಿಸ್ಟರ್ಸ್ ಆರ್ PC ಮಾಡ್ಕೋತೀವಿ, ಇನ್ಸ್ಟ್ರಕ್ಷನ್ ರೆಜಿಸ್ಟರ್ ಮಾಡ್ತೀವಿ. ದಟ್ ಇಸ್ ಟು ಬಿ ಡನ್ ವಿತ್ ಥ್ರೂ ವಾಟ್ ದ MDR registers. ಇದೇನಾಗ್ತದೆ,
ಫೆಚ್ ಆಪರೇಷನ್ ಆಯ್ತು ಹೌದಾ. ಒಂದು ವೇಳೆ ಫೆಚ್ ಆಪರೇಷನ್ ಮತ್ತೆ ರೈಟ್ ಬ್ಯಾಕ್ ಮಾಡಬೇಕಾದ್ರೆ ವಾಪಸ್ ಕೊಡಬೇಕಾದ್ರೂ ಥ್ರೂ ವಾಟ್ ದ ಎಮ್ ಡಿ ಆರ್ ರಿಜಿಸ್ಟರ್ಸ್ ಓನ್ಲಿ ವಿ ಆರ್ ಡೂಯಿಂಗ್ ವಾಟ್ ದ ಥ್ರೂ ದ ರೈಟ್ ಬ್ಯಾಕ್ ಮಾಡಬೇಕಾದ್ರೆ ಏನು ಮಾಡ್ತೀವಿ ಥ್ರೂ ಎಮ್ ಡಿ ಆರ್ ರಿಜಿಸ್ಟರ್ಸ್ ಓನ್ಲಿ. ಇಲ್ಲಿ ಆಪರೇಷನ್ಸ್ ಮಾಡ್ತದೆ ಯಾವುದು ಅರ್ಥಮೆಟಿಕಲ್ ಲಾಜಿಕಲ್ ಆಪರೇಷನ್ಸ್ ಮಾಡ್ತದೆ, ಸಮ್ ಆಪರೇಷನ್ಸ್ ಮಾಡ್ತದೆ, ರಿಸಲ್ಟ್ ಬರ್ತದೆ. ರಿಸಲ್ಟ್ ಹ್ಯಾಸ್ ಟು ಬಿ ಗಿವನ್ ಟು ಹೋಮ್ ದ ನೆಕ್ಸ್ಟ್ ಒನ್ಸ್ ಅಗೇನ್ ಟು ದ ಯೂಸರ್ ಆರ್ ಮೇನ್ ಮೆಮೊರಿ ಅಥವಾ ಔಟ್ಪುಟ್ ಕಳಿಸ್ಬೇಕಾಗಿರ್ತದೆ ಥ್ರೂ ವಾಟ್ ದ ಎಮ್ ಡಿ ಆರ್ ರಿಜಿಸ್ಟರ್ಸ್ ಓನ್ಲಿ. MDR registers is working always with the as the data address line and even the data bus even the address bus also. As you already knew this one, any okay, this is what the only address bus. This is what the data bus. Data bus can act as what the both even the address and data bus because it's having the AD02 AD15 ಇಲ್ಲೇನಿರ್ತದ ಅಡ್ರೆಸ್ ಡೇಟಾ ಏನಿರ್ತದ 0 to 7 ಇರ್ತದ, ಇದು 0 to 15 ಇರ್ತದ. A02 A7 D0 to D15 ತಕ್ಕ ಇರ್ತಾವ. ಈ A0 A7 D0 D7 ತಕ್ಕ ಇಲ್ಲಿ ಮಾತ್ರ ಅಡ್ರೆಸ್ ಬಸ್ ಸಾರಿ ಇಲ್ಲಿ ತಗ A0 A7 ಎದ್ರ ಇರ್ತದ ಅಡ್ರೆಸ್ ಬಸ್. ಈ ಡೇಟಾ ಬಸ್ ಜೊತೆ ವರ್ಕ್ ಮಾಡ್ತದೆ ಯಾವುದು A087 even along with the D0 to D15 data bus can also carries the addresses also. That's nothing but here the bus memory data registers works always with the even the memory read operations and also write operations ಸಲಾಗಿ ಯೂಸ್ ಮಾಡಬಹುದು. This much he has given here. The next is what the execution of the branch instructions. ಇದು ಕೋಡ್ ಬರ್ಕೊಂಡು ಬಿಡ್ರಿ ಎಕ್ಸ್ಟ್ರಲ್. ಈಗ ಯಾವುದೇ ಒಂದು ಈಗ ಡೇಟಾ ಬಸ್ ಇದೆ ಅಂತ ಇಟ್ಕೋರಿ. ಇಲ್ಲಿ ನಾವು ಆಲ್ರೆಡಿ ವಿ ಸ್ಟಡಿಡ್ ಇನ್ ದ ಲಾಸ್ಟ್ ಕ್ಲಾಸ್ ದಟ್ ಇಸ್ ಬಿಕಾಸ್ ದಿ ಈ ಡೇಟಾ ಬಸ್ ಇತ್ತು ಅಂತ ಇಟ್ಕೋ. ಡೇಟಾ ಬಸ್ ಕ್ಯಾನ್ ಆಲ್ಸೋ ಆಕ್ಸೆಸ್ ವಾಟ್ ದ ಬೋತ್ ಇವನ್ ಅಡ್ರೆಸ್ನು ಫೆಚ್ ಮಾಡ್ತದೆ ಇವನ್ ಡೇಟಾನು ಫೆಚ್ ಮಾಡ್ತದೆ, ರೀಡ್ ರೈಟ್ ಆಪರೇಷನ್ಸ್ ಮಾಡ್ತದೆ. ಯಾಕೆ ಇದಕ್ಕೆ ಬೈ ಡೈರೆಕ್ಷನ್ ಕೊಟ್ಟಿವಿ, ಇದಕ್ಕೆ ಯಾಕೆ ಕೊಟ್ಟಿವಿ, ಇದಕ್ಕೆ ಬೈ ಡೈರೆಕ್ಷನ್ ಕೊಟ್ಟಿವಿ. ರೀಡ್ ಆ್ಯಂಡ್ ರೈಟ್ ಆಪರೇಷನ್ಸ್ ಎರಡು ಮಾಡ್ತದೆ ಅಂತ ಅರ್ಥ ಡೇಟಾ ಬಸ್. ಒಂದು ವೇಳೆ ಅಡ್ರೆಸ್ ಬಸ್ ಇರ್ತದೆ, ಅಡ್ರೆಸ್ ಬಸ್ ಏನು ಮಾಡ್ತಿದ್ది ಇಲ್ಲಿ ಓನ್ಲಿ ವಾಟ್ ದ ಸಿಂಗಲ್ ಡೈರೆಕ್ಷನ್ ಅಲ್ಲಿ ಮೀನ್ಸ್ ವಾಟ್ ದ ಅದು ಅಡ್ರೆಸ್ ಕೊಡ್ತದೆ, ಅಲ್ಲಿಂದ ತೊಗೊಂಡು ಬರಲ್ಲ, ಅದು ಅಡ್ರೆಸ್ ಫಸ್ಟೇ ಕೊಡ್ತದೆ. ಇದು ಡೇಟಾ ಬಸ್ ಏನು ಮಾಡ್ತದೆ, ಎರಡು ಮಾಡ್ತದೆ, ರೀಡ್ ಮಾಡ್ತದೆ ರೈಟ್ ಆಪರೇಷನ್ ಥ್ರೂ ಆಲ್ವೇಸ್ ಡನ್ ಆನ್ ದ ಡೇಟಾ ಬಸ್ ಓನ್ಲಿ. ನೆಕ್ಸ್ಟ್ ಇಸ್ ವಾಟ್ ದ ಎಕ್ಸಿಕ್ಯೂಷನ್ ಆಫ್ ದ ಬ್ರಾಂಚ್ ಇನ್ಸ್ಟ್ರಕ್ಷನ್. ಬರ್ಕೋರಿ ಟೈಮ್ ಎಷ್ಟೇ ನೋಡ್ರಿ, 5 minutes. ಎಷ್ಟು 1:30ಗೆ ಏನಮ್ಮ ಹೇಳು, ಏನು ಹೇಳು. ಫೆಚ್ ಅರ್ಥಮೆಟಿಕ್ ಆಪರೇಷನ್ಸ್ ಅಂದ್ರೆ ನಾವು ಎಡಿಷನ್ ಸಬ್ಸ್ಟ್ರಾಕ್ಷನ್ ಎಲ್ಲ ಮಾಡ್ಬೇಕಾಗ್ತದ. ಫೆಚಿಂಗ್ ಅಂದ್ರೆ ರೀಡ್ ಆಗ್ತದ. ಯಾವುದು ಎಲ್ಲ ಎಕ್ಸಾಮ್ನಾಗ ನೀನೇನು ಮಾಡ್ತೀಯಮ್ಮ, ಫಸ್ಟ್ ರೀಡ್ ಆಪರೇಷನ್ ಬಗ್ಗೆ ಆಮೇಲೆ ರೈಟ್ ಆಪರೇಷನ್ಸ್ ಬಗ್ಗೆ. ಅರ್ಥಮೆಟಿಕಲ್ ಲಾಜಿಕಲ್ ಆಪರೇಷನ್ಸ್ ಇಲ್ಲಿ ರಿಲೇಟೆಡ್ ಇಲ್ಲ. ಇದು ನಾವು ಫೆಚ್ ಅದ್ರ ಸೆಲೆಕ್ಟ್ ಮಾಡ್ತೀವಿ ಹೇಳು, ಅರ್ಥಮೆಟಿಕಲ್ ಆಪರೇಷನ್ಸ್ ಮಾಡಿದ್ಮೇಲೆ ಮತ್ತೆ ರಿಸಲ್ಟ್ ಎತ್ಕೊಂಡು ರೈಟ್ ಮಾಡ್ತೀವಲ್ಲ ಬ್ಯಾಕ್. ಇನ್ ಬಿಟ್ವೀನ್ ಓನ್ಲಿ ರೀಡ್ ಆ್ಯಂಡ್ ರೈಟ್ ಆಪರೇಷನ್ ವಿ ಆರ್ ಡೂಯಿಂಗ್ ವಾಟ್ ದ AL operations. That one we should have to write something over there. Next is what the execution of the complete instruction. Shall I write this part? ಇದು ಫಸ್ಟ್ ರೀಡ್ ಮಾಡ್ತೀವಿ, ಆಮೇಲೆ AL ಆಪರೇಷನ್ ಮಾಡ್ತೀವಿ, ಆಮೇಲೆ ರೈಟ್ ಆಪರೇಷನ್ಸ್ ಮಾಡ್ತೀವಿ. Next is what the explain the execution of the complete instruction. ನಾಳೆಗೆ ಶನಿವಾರ